ನಾನು ನಿನ್ನ ತಪಸ್ಸಿನಿಂದ ಉದ್ಭವವಾದ ಶಕ್ತಿ. ಅಸ್ತ್ರವಾಗಿ ನಿನ್ನ ಬಳಿ ಇರ್ತೇನೆ. ನಿನ್ನ ಪ್ರಭಾವ ಏನು? ನಿನ್ನ ಪ್ರಭಾವದ ಬಗ್ಗೆ ಹೇಳು. ನನ್ನ ಪ್ರಭಾವದಿಂದ ಯಾರು ಬೇಕಾದ್ರೂ ನೀನು ಹೇಳೋ ಸಮಯದ ತನಕ ಚಿರನಿದ್ರೆಯಲ್ಲಿರ್ತಾರೆ. ದೇವ, ದಾನವ, ಯಕ್ಷ, ಗಂಧರ್ವ, ಗ್ರಹ, ನಕ್ಷತ್ರ ಯಾರ ಮೇಲೆ ನೀನು ನನ್ನ ಪ್ರಯೋಗ ಮಾಡಿದ್ರೂ ಅವರು ಸಾಯೋದೂ ಇಲ್ಲ, ಜೀವಂತವಾಗಿ ಸಕ್ರಿಯವಾಗೂ ಇರಲ್ಲ. ಕೇವಲ ಶವದ ಹಾಗೆ ಮೂರ್ಛಿತ ಅವಸ್ಥೆಯಲ್ಲಿ ನಿದ್ರೆ ಮಾಡ್ತಾರೆ. ಹೇ ಶಸ್ತ್ರ, ಬಾ, ಬಂದು ನನ್ನ ಒಳಗಡೆ ಸೇರಿಕೋ. ನಾನ್ ನಿನಗೆ ಆಮಂತ್ರಣ ಕೊಟ್ಟಿದ್ದೀನಿ. ಸರ್ವಾರ್ಥ ಸಿದ್ಧಿ ಮಾಡೋ ಈ ದಿವ್ಯ ಶಸ್ತ್ರನ ಪಡ್ಕೊಂಡಿದ್ದಕ್ಕೆ ಅಭಿನಂದನೆಗಳು ಮಗು. ಅಮ್ಮ, ಇನ್ನು ಮುಂದೆ ನಾನು ನನ್ನ ಯೋಜನೆಯಲ್ಲಿ ಗೆಲ್ಲೋದನ್ನ ಯಾರು ತಡೆಯೋದಕ್ಕಾಗಲ್ಲ. ನಾನು ಎಂತ ಶಸ್ತ್ರ ಪಡ್ಕೊಂಡೆ ಕೇಳಿಸ್ಕೊಂಡೆ ತಾರಕ. ನಿನಗ್ ಬೇಕಾದ ಸಮಯದ ತನಕ ನೀನ್ ಯಾರನ್ನಾದ್ರೂ ಚಿರನಿದ್ರೆ ಕಳಿಸಬಹುದು. ಈಗ ಹೇಳು ತಾರಕ, ಈ ಶಸ್ತ್ರದ ಪ್ರಯೋಗನ ನೀನು ಮೊದಲು ಯಾರ ಮೇಲ್ ಮಾಡ್ತೀಯಾ? ಒಂದೇ ಗುರಿ ಇದೆ ನನ್ನ ಅಣ್ಣಂಗೆ, ಅಲ್ವಾ ಅಣ್ಣ? ಇಲ್ಲ ಅಜಾಮುಖಿ, ನಾನು ಈ ಶಸ್ತ್ರದ ಪ್ರಯೋಗ ಬಾಲಶಿವನ ಮೇಲೆ ಮಾಡೋದಿಲ್ಲ. ಏನ್ ಹೇಳ್ತಿದ್ಯಾ ತಾರಕ? ಇದನ್ನ ನಾನು ಹೇಳ್ತಿಲ್ಲ ಅಮ್ಮ, ಇದನ್ನ ಯುದ್ಧ ನೀತಿ ಹೇಳುತ್ತೆ. ಶತ್ರುಗಿರೋ ದುರ್ಬಲ ನಾಡಿನ ಎಲ್ಲದಕ್ಕಿಂತ ಮೊದಲು ಹಿಡಿಬೇಕು ಅಂತ. ಮತ್ತೆ ಬಾಲಕರಾಗಿರೋ ತ್ರಿಮೂರ್ತಿಗಳಲ್ಲಿ ಬಹಳ ದುರ್ಬಲ ಆ ದೇವ. ನನ್ನ ಅಣ್ಣನ ಯೋಚನೆ ಎಷ್ಟು ಸರಿಯಾಗಿದೆ. ಅಜಾಮುಖಿ, ಹಾ ಅಣ್ಣ. ಹೋಗಿ ಆ ತೋತಾಸುರನ್ಗೆ ಹೇಳು, ಅನಸೂಯ ಮನೆ ಮೇಲೆ ಒಂದು ಕಣ್ಣಿಡೋದಕ್ಕೆ ಸರಿಯಾದ ಸಮಯ ಬಂದಾಗ ನಾನು ಆ ದೇವ ಅಂದ್ರೆ ಬ್ರಹ್ಮದೇವನ್ನ ಚಿರನಿದ್ರೆಗೆ ತಳ್ಳಬೇಕು. ಹಾಗೆ ಆಗ್ಲಿ ಅಣ್ಣ, ನಾನೀಗ್ಲೇ ಹೋಗಿ ತೋತಾಸುರನ್ನ ಕಳಿಸ್ತೀನಿ. ಬಾಲಶಿವ, ಈಗ ನಾನು ಪ್ರಯೋಗ ಮಾಡೋ ಈ ನನ್ನ ದಿವ್ಯ ಅಸ್ತ್ರ ನಿನ್ನ ಅಸ್ತಿತ್ವನೇ ನಾಶ ಮಾಡುತ್ತೆ, ಈ ಜಗತ್ತಿನಿಂದಲೇ. ಗೆಳತಿ, ಗೆಳೆಯ, ನೀವು? ಗೆಳತಿ, ನನಗೆ ನಿಮ್ ಕತೆ ಗೊತ್ತಾಯ್ತು. ನನ್ ಕಥೆನಾ? ಹೌದು ಗೆಳತಿ, ನಿಮ್ ಕಥೆನೇ. ಅಂದ್ರೆ ಮಹಾದೇವ ಮತ್ತೆ ಪಾರ್ವತಿ ಕತೆ.
ಕೂತ್ಕೊಂಡಿದ್ದೆ ನಿಮ್ಮ ಕಥೆನ ನಿಮ್ಮಿಂದನೇ ಕೇಳಬೇಕು ಅಂತ. ಆದ್ರೆ ಏನ್ ಕೇಳಬೇಕು ನೀವು? ನಾನು ಕೇಳಿದ್ದು ಯಾವ ರೀತಿಲೂ ಶಿವ ಮತ್ತೆ ಸತಿ ಕಥೆಗಿಂತ ಕಡಿಮೆ ದುಃಖ ಮತ್ತೆ ಕಡಿಮೆ ನೋವಿಂದಾಗಿರಲಿಲ್ಲ. ನಿಮ್ಮ ಸಹನೆ ತುಂಬ ಪೂಜನೀಯ ಗೆಳತಿ, ಜಗತ್ತಿಗೆ ಅನುಕರಣೀಯ. ನೀವು ಮತ್ತೆ ನಿಮ್ಮ ಮಹಾದೇವ ಜಗತ್ತಲ್ಲಿ ಪ್ರೀತಿಗೆ ಒಂದು ದೊಡ್ಡ ಉದಾಹರಣೆ. ಆ ಉದಾಹರಣೆ ಈಗ ಮುಗ್ದಿರೋ ಕಥೆಯಲ್ಲಿ ಅಧ್ಯಾಯ ಆಗಿದೆ. ನನಗೆ ನಿಮ್ಮ ವೇದನೆ ಅರ್ಥ ಆಗ್ತಾ ಇದೆ ಗೆಳತಿ. ಈಗ ನಿಮ್ಮ ಹೃದಯದಲ್ಲಿರುವಂತ ಪ್ರೀತಿ ಕೂಡ ನನಗೆ ಅರ್ಥ ಆಗ್ತಾ ಇದೆ ಗೆಳತಿ. ಆದ್ರೆ ಗೆಳತಿ, ಪ್ರೀತಿಯಿಂದ ದೂರ ಆಗೋದು ಪ್ರೀತಿಯ ಅಂತ್ಯ ಅಲ್ಲ. ಪ್ರೀತಿ ಸದಾ ಕಾಲಕ್ಕೂ ನಡೆಯೋ ಒಂದು ಪ್ರಕ್ರಿಯೆ ಆಗಿದೆ. ಹೃದಯದಲ್ಲಿ ಸದಾ ಕಾಲ ಹರಿಯೋ ಒಂದು ಧಾರೆ ಅದು. ಯಾವ ರೀತಿ ನಿಮ್ಮ ಹೃದಯದಲ್ಲಿ ನಿಮ್ಮ ಮಹಾದೇವನಿಗೋಸ್ಕರ ಆ ಧಾರೆ ಹರಿತಾನೇ ಇದೆಯೋ, ಅದೇ ರೀತಿ ನಿಮ್ಮ ಮಹಾದೇವನ ಹೃದಯದಲ್ಲಿ ಹರಿತಾ ಇರೋ ಪ್ರೀತಿ ಧಾರೆ ಕೂಡ ಯಾವತ್ತೂ ಕಡಿಮೆ ಆಗೋದಿಲ್ಲ. ಅವರು ಈಗಲೂ ಕೂಡ ನಿಮ್ಮ ಬಗ್ಗೆ ಚಿಂತೆ ಮಾಡ್ತಿರ್ತಾರೆ. ಆ ನೋವಿಗೆ ಪರಿಹಾರ ಪ್ರಿಯವಾದವರು ದೂರ ಆದಾಗಲ್ಲ, ಅವರು ಹತ್ರ ಇರೋದ್ರಿಂದಾನೇ ಆಗೋದು. ನೀವು ಹೇಳಿದ್ದು ಸತ್ಯ. ಮತ್ತೆ ನಾನು ನಿಮಗೆ ವಿಶ್ವಾಸ ಕೊಡ್ತೀನಿ. ನಾನು ನಿಮ್ಮ ಮಹಾದೇವನನ್ನ ನಿಮ್ಮ ಹತ್ರ ಕರ್ಕೊಂಡು ಬಂದೇ ಬರ್ತೀನಿ. ನನ್ನ ಚಿಂತೆ ದೂರ ಆಗೋದು ನಿಮಗೆ ಎಲ್ಲ ನೆನಪಾದಾಗ ಮಾತ್ರ. ಈ ನಿಮ್ಮ ಪಾರ್ವತಿನ ನೀವು ಗುರುತಿಸಿದಾಗ. ಆದ್ರೆ ಆ ಸಮಯ ಯಾವಾಗ ಬರುತ್ತೆ ಮಹಾದೇವ? ಯಾವಾಗ? ನಿಮ್ಮ ಮಹಾದೇವನ ಜೊತೆ ನಿಮ್ಮ ಮಿಲನ ಆಗೋ ಸಮಯ ದೂರ ಏನಿಲ್ಲ ಗೆಳತಿ. ನೀವಿಷ್ಟು ವಿಶ್ವಾಸದಿಂದ ಹೇಗೆ ಹೇಳೋಕ್ ಸಾಧ್ಯ? ಹೃದಯ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಯಾವುದೇ ಸಂಕಷ್ಟ, ಯಾವುದೇ ಅಡ್ಡಿ ನಾನು ನಿಮ್ಮ ಮಹಾದೇವನನ್ನ ಹುಡುಕೋದ್ರಿಂದ ತಡೆಯೋಕ್ಕಾಗೋದಿಲ್ಲ. ನಾನು ನಿರ್ಧಾರ ಮಾಡಾಗಿದೆ. ನಾನು ಆ ಕ್ಷಣದ ಪ್ರತೀಕ್ಷೆಯಲ್ಲೇ ಬದುಕ್ತಿದ್ದೀನಿ ಮಹಾದೇವ. ಚಿತ್ರ ಬಣ್ಣ ಮತ್ತೆ ಗೆರೆಗಳಿಂದ ಆಗೋ ಕಲಾಕೃತಿ ಮಾತ್ರ ಅಲ್ಲ. ಚಿತ್ರ ನಮ್ಮ ಭಾವನೆನ ಮತ್ತೆ ನಮ್ಮ ಮನಸ್ಥಿತಿನ ಅರ್ಥ ಮಾಡಿಸುತ್ತೆ. ಯಾವ ಕಲಾವಿದ ಯಾವ ರೀತಿ ಯೋಚನೆ ಮಾಡ್ತಾನೋ ಅದೇ ರೀತಿ ಚಿತ್ರ ಬರೀತಾನೆ. ನಾವು ಯಾವ ಚಿತ್ರ ಬಿಡಿಸೋದು? ನಾವು ಶಿವಲಿಂಗದ ಚಿತ್ರ ಬರೆಯೋಣ. ನಾನು ಶಿವಲಿಂಗನ ಹೇಗೆ ಬರಿತೀನೋ ನೀವು ಕೂಡ ಹಾಗೆ ಬರೀರಿ.
ಈಗ ನೀವೆಲ್ಲರೂ ಪ್ರಯತ್ನ ಮಾಡಿ. ತೋರಿಸಿ. ಎಲ್ರೂ ಸುಂದರವಾಗಿ ಬರೆದಿದ್ದೀರಾ. ಆದ್ರೆ ಶಿವ ಬಿಡಿಸಿರೋ ಚಿತ್ರ ತುಂಬಾ ಸುಂದರವಾಗಿದೆ. ಹೌದು, ಗೆಳತಿ, ನೀವ್ ಹೇಳಿದ್ರಿ ಚಿತ್ರನ ಭಾವನೆಗಳನ್ನ ತೋರಿಸುತ್ತೆ ಅಂತ. ಅದರಿಂದ ನಾನು ನನ್ನ ಮನ್ಸಿಗನ್ಸಿದನ್ನ ಬರೆಯೋ ಪ್ರಯತ್ನ ಮಾಡ್ತೀನಿ. ಇದು ತುಂಬಾನೇ ಒಳ್ಳೆ ವಿಷಯ ಗೆಳೆಯ. ಕಲಾವಿದನ ನಿಜವಾದ ಕಲೆಯ ಪರಿಚಯ ಆಗೋದು ಅವನು ತನ್ನ ಕಲ್ಪನೆ ಮತ್ತೆ ಮನಸ್ಸಿಂದ ಚಿತ್ರ ಬರೆದಾಗ. ಮತ್ತೆ ಹೇಳಿ, ಏನ್ ಬರೀಲಿ? ಗೆಳೆಯ, ಇಡೀ ಬ್ರಹ್ಮಾಂಡದಲ್ಲೇ ನೀವು ಯಾರನ್ನ ತುಂಬಾ ಪ್ರೀತಿಸ್ತೀರೋ ನೀವು ಅವ್ರ ಚಿತ್ರನೇ ಬರೀರಿ. ಹಾಗೇ ಆಗ್ಲಿ ಗೆಳತಿ. ಈಗ ನಿಮ್ಗೆ ಗೊತ್ತಾಗುತ್ತೆ ದೇವಿ ಅನಸೂಯ, ಮಹಾದೇವ ಅವರ ಪಾರ್ವತಿನೇ ತುಂಬಾ ಪ್ರೀತಿಸೋದು ಅಂತ. ಗೆಳತಿ, ಚಿತ್ರ ಬರ್ದಿದಾಗಿದೆ. ತೋರ್ಸಿ ಗೆಳೆಯ.
ಹೇಗಿದೆ ಗೆಳತಿ? ಜಗತ್ತನ್ನಲ್ಲ, ನನ್ನನ್ನು ಕೇಳು. ಬಹಳ ಸುಂದರವಾಗಿದೆ. ಸರಿ, ಹೋಗಿ ನೀವೆಲ್ಲ ಹೋಗಿ ಮಲ್ಕೊಳ್ಳಿ. ತುಂಬಾ ರಾತ್ರಿ ಆಗಿದೆ. ನಾಳೆ ಬೆಳಗ್ಗೆ ಬೇಗ ಎದ್ದು ಓದ್ಕೋಬೇಕು. ಗೆಳತಿ, ನೀವು ಕೂಡ ಹೋಗಿ ಮಲ್ಕೊಳ್ಳಿ. ದೇವಿ ಪಾರ್ವತಿ, ನನಗನ್ಸೋ ಹಾಗೆ ಈಗ ನಿಮ್ಮಲ್ಲಿದ್ದ ಭ್ರಮೆ ದೂರ ಆಗಿರ್ಬೇಕು. ಇವತ್ತಿನ ಈ ಘಟನೆ ಸತ್ಯಕ್ಕೆ ಸ್ಪಷ್ಟ ಪ್ರಮಾಣ. ಒಪ್ಕೊಂಡ್ಬಿಡಿ, ಶಿವ ನನ್ನ ಮಗನೇ, ಮತ್ತೆ ನನ್ನ ಮಗನಾಗೇ ಇರ್ತಾನೆ. ಆದ್ದರಿಂದ ಕೃಪೆ ತೋರಿಸಿ ನನ್ನ ಮಗನನ್ನ ಭ್ರಮೆಗೆ ತಳ್ಳೋ ಪ್ರಯತ್ನ ಬಿಟ್ಬಿಡಿ ದೇವಿ ಪಾರ್ವತಿ. ಒಪ್ಕೊಂಡ್ಬಿಡಿ ದೇವಿ ಪಾರ್ವತಿ. ಇದೆಲ್ಲವೂ ಏನೇನೆಲ್ಲ ಆಗ್ತಾ ಇದೆಯೋ ಶಿವನ ಇಚ್ಛೆಯಿಂದಾನೇ ಆಗ್ತಾ ಇದೆ. ಇವತ್ತು ನಾನು ನಿಮ್ಗೆಲ್ಲ ಯೋಗ ಮತ್ತೆ ಪ್ರಾಣಾಯಾಮದ ಅಭ್ಯಾಸ ಮಾಡಿಸ್ತೀನಿ. ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯವಾದ್ದು. ನಾನು ಮಾಡ್ತಾ ಹೋದ ಹಾಗೆ ನೀವು ಮಾಡಬೇಕು, ಗೊತ್ತಾಯ್ತಾ? ದೇವಿ, ಇವತ್ತು ನೀವು ನನ್ನ ಜೊತೆಗೆ ಗುರುಕುಲಕ್ಕೆ ಬರಬೇಕು. ಇವತ್ತಿನ ದಿವಸ ಒಂದು ಮುಖ್ಯವಾದ ಸಭೆನ ಇಟ್ಕೊಂಡಿದ್ದಾರಂತೆ. ಅಲ್ಲಿ ನಾವಿಬ್ರು ಇರಲೇಬೇಕಾಗಿದೆ ದೇವಿ. ಸರಿ ಋಷಿವರ್ಯ, ನಾನು ಬಂದ ಮೇಲೆ ಅಭ್ಯಾಸ ಮಾಡಿಸ್ತೀನಿ. ಆದ್ರೆ ಅಲ್ಲಿ ತನಕ ಯೋಗದ ಲಾಭದ ವಿಷಯದಲ್ಲಿ 10 ಶ್ಲೋಕ ಬರ್ದಿಡಿ. ಅದಾದ್ಮೇಲೆನೆ ಆಟ, ತಿಳಿತಾ? ಸರಿ ಅಮ್ಮ. ಬನ್ನಿ. ಸರಿ, ನಡೀರಿ. ಗೆಳೆಯ, ಏನಾಯ್ತು ಮೂರ್ಖ? ಅಮ್ಮ ನಿನಗೆ ಕೊಟ್ಟಿರೋ ಅಭ್ಯಾಸನ ಪೂರ್ತಿ ಮಾಡು. ಪೂರ್ತಿ ಮಾಡೋದೇನೋ ಇಷ್ಟ ಇದೆ, ಆದ್ರೆ ಮಾಡೋಕ್ಕಾಗ್ತಾ ಇಲ್ಲ ಗೆಳೆಯ. ಮನ್ಸಿಟ್ಟು ಮಾಡು ಮೂರ್ಖ. ಮಾಡ್ತಿದ್ದೀನಿ. ಮನ್ಸಿಗೆ ಪದೇ ಪದೇ ಪಗಡೆ ಆಡೋ ಆಸೆ ಆಗ್ತಾ ಇದೆ. ಪಗಡೆ ಆಡೋಣವಾ?
ಬೇಡ ಮೂರ್ಖ. ಪಗಡೆ ಏನಾದ್ರೂ ಆಡಿದ್ರಿ ಅಮ್ಮನ್ಗೆ ಕೋಪ ಬರೋ ಹಾಗೆ ಮಾಡ್ದಾಗತ್ತೆ. ಸ್ವಲ್ಪ ಹೊತ್ತಾಡೋಣ್ವಾ? ಬೇಡ ಮೂರ್ಖ, ನಾವು ಆಟ ಆಡೋದು ಬೇಡ. ಗೊತ್ತಾಯ್ತು ನಂಗೆ. ನನ್ ಮಾತು ಯಾರೂ ಕೇಳೋದಿಲ್ಲ.